ಕರ್ತನೆ ನಿನ್ನನ್ನು ಬಿಟ್ಟು ನಾವು ಬಾಳಲಾರೆ. ನಮ್ಮ ಹತ್ತಿರ ನೀನಿರಪ್ಪ ಅಂತ ಹೇಳಿ ಒಂದು ಸಮಯದಲ್ಲಿ ನಮ್ಮ ಬಾಯಿಗಳನ್ನು ನಾವು ನಿನ್ನನ್ನು ಬಿಟ್ಟು ಬಾಳಲಾರೆವಪ್ಪ ಯೇಸುವೆ. ಯಾಕಂದ್ರೆ ನಮ್ಮ ಕಣ್ಣೀರಿನ ಸಮಯದಲ್ಲಿ ನಮಗೆ ತಾಯಿಯಾಗಿದ್ದು ನೀನು ನಮ್ಮನ್ನು ಸಂತೈಸ್ತೀಯ. ಸಾಲದ ಸಮಯದಲ್ಲಿ ತಂದೆಯೂ ಆಗಿ ನಮ್ಮನ್ನು ಸಂತೈಸ್ತೀಯ ಕರ್ತನೆ. ಅಪ್ಪ ದೇವರೇ, ನಮ್ಮ ರೋಗದ ಸಮಯದಲ್ಲಿ ಗುಣಪಡಿಸುವ ದೇವರು ನೀನಾಗಿದೆಯಾ. ಎಲ್ಲರೂ ನಮ್ಮನ್ನು ಕೈ ಬಿಟ್ಟಾಗ ಕೈ ಹಿಡಿಯುವ ದೇವರು ನೀನಾಗಿದೆಯಾ. ಈಗ ಮಗನೇ ಮಗಳೇ, ನಾನಿದ್ದೀನಿ, ನಾನೇ ನಿನ್ನನ್ನು ಉಂಟು ಮಾಡಿದ್ದೇನೆ, ನಾನೇ ನಿನ್ನನ್ನು ಹೊರುತ್ತೇನೆ. ನಿನ್ನ ಮುಪ್ಪಿನವರೆಗೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ಹೊತ್ತು ಸಲ್ಲುತ್ತೀನಿ ಅಂತ ಹೇಳಿದೆಯಪ್ಪ ದೇವರೇ. ನಮ್ಮ ತೀರ ಇರಪ್ಪ ತಂದೆಯಾದ ದೇವರೇ, ನಾವು ನಿನ್ನನ್ನು ಬಿಟ್ಟು ಬಾಳಲಾರೆವು ಕರ್ತನೆ, ನಿನ್ನನ್ನು ಬಿಟ್ಟು ಬಾಳಲಾರೆವಪ್ಪ ತಂದೆಯಾದ ದೇವರೇ. ಈ ರಾತ್ರಿಯ ಛಾವದಲ್ಲಿ ಕರ್ತನೆ ಯೇಸುವೇ, ಈ ಒಂದು ಸ್ಥಳವನ್ನು ನೀನು ಆವರಿಸಿಕೋಪ್ಪ ತಂದೆಯಾದ ದೇವರೇ. ಈ ಸ್ಥಳವನ್ನು ನೀನು ಆವರಿಸಿಕೋ. ಇಲ್ಲಿ ಕರ್ತನೆ ನಿನ್ನ ಮಕ್ಕಳು ಯಾವ ಯಾವ ನೋವಿನಿಂದ, ಕಷ್ಟದಿಂದ, ಕಣ್ಣೀರಿನಿಂದ, ಸಮಸ್ಯೆಗಳಿಂದ ಬಂದಿದ್ದಾರೆ ದೇವರೇ. ಅಪ್ಪ, ಎಲ್ಲವನ್ನು ಬಲ್ಲಂತ ದೇವರು ನೀನಾಗಿದೆಯಾ. ಸರ್ವಶಕ್ತನಾದ ದೇವರು ನೀನಾಗಿದೆಯಾ. ಸರ್ವವ್ಯಾಪ್ತಿ ನೀನಾಗಿದೆಯಾ. ಓ ಕರ್ತನೆ, ನೀನು ಆಳ್ವಿಕೆ ಮಾಡಪ್ಪ ಕರ್ತನೆ. ಒಬ್ಬೊಬ್ಬರನ್ನು ಈ ರಾತ್ರಿಯ ಛಾವದಲ್ಲಿ ಯೇಸುವಿನ ನಾಮದಲ್ಲಿ ನೀನು ಮುಟ್ಟಿ ಗುಣಪಡಿಸಬೇಕಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಪ್ಪ ದೇವರೇ. ಈ ಆರಾಧನೆಯಲ್ಲಿ ಬಂದಂತ ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ಎಲ್ಲ ನಿನಗೆ ಸಲ್ಲಿಸ್ತೇವೆ ದೇವರೇ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಪವಿತ್ರಾತ್ಮನೇ, ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಕರ್ತನೆ, ನಿನಗೆ ಮಹಿಮೆ ಸಲ್ಲಿಸ್ತಾ ಇದೀವಿ, ನಿನಗೆ ಘನತೆ ಸಲ್ಲಿಸ್ತಾ ಇದೀವಪ್ಪ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಕರ್ತನೆ, ಈಗ ನಡೀಲಿಕ್ಕಿರುವಂತ ಒಂದೊಂದು ಕಾರ್ಯಗಳಲ್ಲಿ ನೀವು ಜೊತೆಗಾರನಾಗಿ ನಡೆಸಿರುತ್ತೇವೆ. ನಿಮ್ಮ ಅವಶ್ಯಕತೆ ಬರುವಾಗ ಕರ್ತನೆ, ನೀವು ವಾಕ್ಯದ ಮೂಲಕ ನೀವು ಮಾತನಾಡ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದೀವಪ್ಪ. ಹಾಲೆಲೂಯ. ಕರ್ತನೆ, ಎಲ್ಲಾ ಮಹಿಮೆ, ಘನತೆ, ಕೃತಜ್ಞತೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಮುಂದಿರುವಂತ ಎಲ್ಲಾ ಭಾಗಗಳನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವೆ ನಿನ್ನ ಜೀವವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ಒಳ್ಳೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್.